ಚಳ್ಳಕೆರೆ ತಾಲೂಕಿನ ಸಿಐಟಿಯುನ ನೇತೃತ್ವದಲ್ಲಿ ಕಾರ್ಮಿಕ ಸಂಘಗಳು ಮೇ 1ರಂದು ಎಪಿಎಂಸಿ ಯಾರ್ಡ್ ಬಳಿ ಇರುವ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಹಮಾಲರ ಕಚೇರಿಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕಾರ್ಮಿಕರು ಸೇರಿ ಮೇ 1 ದಿನಾಚರಣೆಯ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಿದರು. ಕಾರ್ಯಕ್ರಮದ ಧ್ವಜಾರೋಹಣ ಟಿ ನಿಂಗಣ್ಣನವರು ಮಾಡಿದರು. ಸಭೆಯಲ್ಲಿ ಟಿ ತಿಪ್ಪೇಸ್ವಾಮಿರವರು ಉದ್ಘಾಟನೆಯಲ್ಲಿ ಮಾತನಾಡುತ್ತಾ ಭಾರತದಲ್ಲಿ ಮೊದಲ ಮೇ 1 ದಿನ ಆಚರಿಸಿದ್ದು 1923ರಲ್ಲಿ ಕಾರ್ಮಿಕ ಮುಖಂಡ ಸಿಂಗಾರವೇಲು ಚೆಟ್ಟಿಯಾರ್ ನೇತೃತ್ವದಲ್ಲಿ ಮದ್ರಾಸಿನ ಕಡಲ ತೀರದಲ್ಲಿ ನಡೆಯಿತು. ಮೇ 1 ಇಡೀ ಜಗತ್ತಿನಾದ್ಯಂತ ಆಚರಿಸಲ್ಪಡುವ ಕಾರ್ಮಿಕ ದಿನಾಚರಣೆ ಅದೊಂದು ಅಂತಾರಾಷ್ಟ್ರೀಯ ಮಹತ್ವದ ದಿನ ಮಾತ್ರವಲ್ಲ, ಚಾರಿತ್ರಿಕವಾಗಿ ಒಂದು ದೀರ್ಘ ಚರಿತ್ರೆಯನ್ನೇ ತನ್ನೊಡಲಿನಲ್ಲಿ ಇಟ್ಟುಕೊಂಡಿರುವ ದಿನ. ಅದು 1886ರ ಮೇ 4 ಮಂಗಳವಾರ ಸುಮಾರು ರಾತ್ರಿ 9:30 ಗಂಟೆ ಅಮೆರಿಕದ ಚಿಕಾಗೋ ನಗರದ ಹೇ ಮಾರ್ಕೆಟ್ ಚೌಕದ ಬಳಿ ಸುಮಾರು 2500 ಜನರು ನೆರೆದಿದ್ದ ಒಂದು ಸಭೆಯನ್ನುದ್ದೇಶಿಸಿ ಕಾರ್ಮಿಕ ಪತ್ರಿಕೆಯೊಂದರ ಸಂಪಾದಕ ಆಗಸ್ಟೆ ಎಂದರು. ಈ ಸಭೆಯ ಇಂದಿನ ದಿನದಷ್ಟೇ ಮ್ಯಾಕ್ ಕಾರ್ಮಿಕರ ರಿಪೇರ್ ಪಾಯಿಂಟ್ ಎನ್ನುವ ಕಾರ್ಖಾನೆಯಲ್ಲಿ ನಿರಂತರ ಮುಷ್ಕರ ನಡೆವಾಗ ಕಾರ್ಮಿಕರ ಮೇಲೆ ಪೊಲೀಸರು ಗುಂಡು ಹಾರಿಸಿದರು. ಇದನ್ನ ಖಂಡಿಸಿ ಚಿಕಾಗೋದ ಹೇ ಮಾರ್ಕೆಟಿಂಗ್ ಚೌಕದಲ್ಲಿ ಸಭೆಯಲ್ಲಿ ನಡೆದ ಘಟನೆಯನ್ನ ಸಾವಿರಾರು ಕಾರ್ಮಿಕರು ಪ್ರಾಣತ್ಯಾಗ ಮಾಡಿದ್ದರಿಂದ ಇದರ ಚರಿತ್ರೆಯನ್ನ ಹೇಳುತ್ತಾ ಹೋದರೆ ಸಾಕಷ್ಟು ಇದೆ. ಮುಂದುವರೆದು ಮಾತನಾಡುತ್ತಾ ನಮ್ಮ ದೇಶದ ಸಂವಿಧಾನ ರಚಿಸುವಾಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕಾರ್ಮಿಕರ ಪರವಾದ ಸುಮಾರು 43 ಕಾರ್ಮಿಕರ ಕಾನೂನುಗಳನ್ನ ಮಾಡಿದ್ರು. ಈಗ ಕೇಂದ್ರ ಸರ್ಕಾರ 43 ಕಾನೂನುಗಳ ಬದಲಾಗಿ ಕೇವಲ 4 ಸಂಹಿತೆಗಳನ್ನ ಮಾಡಿ ಇದರ ಪರಿಣಾಮವಾಗಿ ಕಾರ್ಮಿಕರು 8 ಗಂಟೆ ಕೆಲಸದ ಬದಲು 12 ಗಂಟೆ ಕೆಲಸ ಮಾಡಬೇಕಾಗಿ ನಿಯಮ ಮಾಡಿದ್ದಾರೆ. ಆದ್ದರಿಂದ ನಾವು ಹೇಳುವುದೇನೆಂದರೆ ಕೋಮುವಾದ ಹಾಗೂ ಕಾರ್ಪೊರೇಟ್ ಪರವಾಗಿರುವಂತಹ ಸಾಧ್ಯತೆಗಳನ್ನು ಕೆತ್ತಿಸಬೇಕಾಗಿದೆ ಎಂದು ಸಭೆಗಳಲ್ಲಿ ಆಗ್ರಹಿಸಿದರು. ಈ ಸಭೆಯಲ್ಲಿ ದುರ್ಗಾವರ ಬೋರಯ್ಯ, ನಾಗರಾಜ್, ಎಚ್ಒ ನಾಗರಾಜ್, ಪಿ ಸತೀಶ್, ಕೆ ನಾಗರಾಜ್, ಕೆಬಿ ಜಯಣ್ಣ, ಕೆ ಪ್ರಭು ಇನ್ನು ಅನೇಕ ಮುಖಂಡರು ಭಾಗವಹಿಸಿ ಮಾತನಾಡಿದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.